ಆತ್ಮೀಯ ವೀಕ್ಷಕರೇ ನಮಸ್ತೆ. ಸುಳ್ಯದಲ್ಲಿ ನಿನ್ನೆ ತಡರಾತ್ರಿ ಅಗ್ನಿ ಅವಘಡವನ್ನು ನಡೆದು ಲಕ್ಷಾಂತರ ರೂಪಾಯಿ ನಷ್ಟ ಆಗಿರುವಂಥ ಒಂದು ಘಟನೆ ನಡೆದಿದೆ. ಒಂದು ವಿಷಾದದ ಘಟನೆ ನಡೆದಿರುವಂಥದ್ದು ಸುಳ್ಯದ ಕಟ್ಟಿಪ್ಪಳ್ಳ ರಸ್ತೆಯಲ್ಲಿರುವಂಥ ಎರಡು ಸಂಸ್ಥೆಗಳಲ್ಲಿ, ಒಂದು ಪ್ರವೀಣ್ ಮೋಟಾರ್ ವರ್ಕ್ಸ್ ಮತ್ತೊಂದು ಧೂಮಾವತಿ ಇಂಡಸ್ಟ್ರೀಸ್, ಈ ಎರಡೂ ಸಂಸ್ಥೆಗಳಲ್ಲಿ ನಿನ್ನೆ ತಡರಾತ್ರಿ ಬೆಂಕಿ ಆಕಸ್ಮಿಕ ಸಂಭವಿಸಿ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿರುವಂಥದ್ದು. ಯಾವ ರೀತಿಯ ನಷ್ಟ ಉಂಟಾಗಿದೆ, ಈ ಘಟನೆ ಹೇಗೆ ನಡೆದಿರಬಹುದು ಎನ್ನುವುದನ್ನು ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಸುಳ್ಯದ ಜಟ್ಟಿಪ್ಪಳ್ಳ ರಸ್ತೆಯಲ್ಲಿ ಕಾರ್ಯಾಚರಿಸ್ತಾ ಇರುವಂಥ ಎರಡು ಸಂಸ್ಥೆಗಳಿವು. ಒಂದು ಪ್ರವೀಣ್ ಮೋಟಾರ್ ವರ್ಕ್ಸ್ ಮತ್ತೊಂದು ಧೂಮಾವತಿ ಇಂಡಸ್ಟ್ರೀಸ್. ಈ ಎರಡು ಸಂಸ್ಥೆಗಳು ಕೂಡ ನಿನ್ನೆ ತಡರಾತ್ರಿ ಸಂಭವಿಸಿದಂಥ ಒಂದು ಬೆಂಕಿ ಆಕಸ್ಮಿಕ ಶಾರ್ಟ್ ಸರ್ಕ್ಯೂಟ್ನಿಂದ ಉಂಟಾಗಿರುವಂಥ ಬೆಂಕಿ ಆಕಸ್ಮಿಕದಲ್ಲಿ ಬೆಂಕಿಗೆ ಆಹುತಿಯಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿರುವಂಥದ್ದು. ಸರಿಸುಮಾರು 30 ಲಕ್ಷಕ್ಕಿಂತಲೂ ಅಧಿಕ ನಷ್ಟ ಸಂಭವಿಸಿದೆ. ಪೊನ್ನಪ್ಪ ಅವರ ಮಾಲಕತ್ವದ ಪ್ರವೀಣ್ ಮೋಟಾರ್ ವರ್ಕ್ಸ್ ಕಳೆದ 4 ದಶಕದಿಂದ ಈ ಸುಳ್ಯದಲ್ಲಿದೆ. ಚಿರಪರಿಚಿತರಾಗಿರುವಂಥ ಹೆಸರು ಪೊನ್ನಪ್ಪ ಅವರು. ಸಾಮಾಜಿಕ ಸೇವೆಯಲ್ಲೂ ಕೂಡ ಹೆಸರನ್ನು ಗಳಿಸಿದವರು. ಅವರ ಪ್ರವೀಣ್ ಮೋಟಾರ್ ವರ್ಕ್ಸ್ ಹಾಗೂ ಜಟ್ಟಿಪ್ಪಳ್ಳದ ಧೂಮಾವತಿ ಇಂಡಸ್ಟ್ರೀಸ್, ಗಂಗಾಧರ ಬೆಳ್ಳಿಪ್ಪಾಡಿಯವರ ಮಾಲಕತ್ವದ ಧೂಮಾವತಿ ಇಂಡಸ್ಟ್ರೀಸ್, ಇದು ಕೂಡ ಬೆಂಕಿಗೆ ಆಹುತಿಯಾಗಿರುವಂಥದ್ದು. ರಾತ್ರಿ ಅಂದರೆ ನಿನ್ನೆ ರಾತ್ರಿ ಸುಮಾರು 11:30 ವೇಳೆಗೆ ಈ ಘಟನೆ ಸಂಭವಿಸಿದೆ. ಸಣ್ಣ ಮಟ್ಟಿಗೆ ಬೆಂಕಿ ಕಾಣಿಸಿಕೊಂಡಾಗ ಇದರ ಎದುರುಭಾಗದಲ್ಲಿಯೇ ಮನೆ ಇರುವಂಥ ಸಂದೇಶ್ ಕುರುಂಜಿ ಅವರಿಗೆ ಇದರ ಗಮನಕ್ಕೆ ಬರ್ತದೆ. ಅವರು ಕೂಡಲೇ ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿ ವಿಚಾರವನ್ನು ತಿಳಿಸ್ತಾರೆ. ಅದೇ ರೀತಿ ಈ ಒಂದು ಸಂಸ್ಥೆಯವರಿಗೂ ಕೂಡ ವಿಚಾರವನ್ನು ತಿಳಿಸ್ತಾರೆ. ಸ್ಥಳೀಯರು ಕೂಡ ಸೇರ್ತಾರೆ, ಬೆಂಕಿ ನಂದಿಸುವ ಪ್ರಯತ್ನ ಮಾಡ್ತಾರೆ. ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಬೆಂಕಿಯನ್ನು ನಂದಿಸ್ತಾರೆ. ಆ ವೇಳೆಗೆ ಮಾಲಕರುಗಳು ಕೂಡ ತಲುಪ್ತಾರೆ. ಲಕ್ಷಾಂತರ ಸಾಮಗ್ರಿಗಳು ಮತ್ತು ದಾಖಲೆ ಪತ್ರಗಳು ಈ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಸುಟ್ಟು ಭಸ್ಮ ಆಗಿರುವಂಥದ್ದು. ನಮ್ಮೊಂದಿಗೆ ಪ್ರವೀಣ್ ಮೋಟಾರ್ ವರ್ಕ್ಸ್ನ ಮಾಲಕರಾಗಿರುವಂಥ ಪೊನ್ನಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಕಳೆದ ಅನೇಕ ವರ್ಷಗಳಿಂದ ಈ ಒಂದು ಸಂಸ್ಥೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಎಷ್ಟು ವರ್ಷ ಆಯಿತು? 86ನೇ ಇಸವಿ. 86 ಇಸವಿ. ಓಕೆ. ಅನೇಕ ದಶಕದಿಂದ ಬಹುಶಃ ಸುಳ್ಯದಲ್ಲೂ ಕೂಡ 40 ವರ್ಷ ಕಳೆದಿರುವಂಥದ್ದು, ಚಿರಪರಿಚಿತರಾಗಿರುವಂಥದ್ದು. ಯಾವ ರೀತಿ ಘಟನೆ ನಡೆದಿತ್ತು, ನಿಮಗೆ ಹೇಗೆ ಗೊತ್ತಾಯಿತು? ನಮಗೆ ರಾತ್ರಿ ನಾವು ಒಂದು 12 ಟೈಮಿಗೆ ನಮ್ಮ ಇಷ್ಟ ಕಂಪ್ನಿ ದನಿ ಇದ್ದಾರಲ್ಲ, ಸಂದೇಶ್ ಅವರು ಫೋನ್ ಮಾಡಿದರು. ಹೀಗೆ ಅಲ್ಲಿ ಬೆಂಕಿ ಅವರಾಗುತ್ತಂತ, ಆಚೆ ವರ್ಕ್ಶಾಪಲ್ಲಿ ಬೆಂಕಿ ಹೊತ್ತುಂಟು ಅಂತ, ಇಮಿಡಿಯೇಟ್ಲಿ ಬನ್ನಿ ಅಂತ. ನಾವು ಬರ್ತಾ ಇದ್ದಾಗೆ ಇಲ್ಲಿ ಇದಕ್ಕೆ ಬೆಂಕಿ ಬಂದಿದೆಲ್ಲ. ಹಾಗೆ ಫೈರ್ ಸರ್ವಿಸ್ನವ್ರನ್ನ ಬರುವಾಗ ನಂದಿಸ್ತಿದ್ರು. ಅವ್ರು ನಾವೆಲ್ಲ ಪ್ರಯತ್ನ ಮಾಡಿದರು, ಮತ್ತು ಸ್ಥಳೀಯರೆಲ್ಲ ಅವರಿಂದ ಆಗುವಂಥ ಹೆಲ್ಪೆಲ್ಲ ಮಾಡಿದರು ನಾವು ಬರಬೇಕಾದ್ರೆ. ಆರಂಭದಲ್ಲಿ ಎಲ್ಲಿ ಕಾಣಿಸಿಕೊಂಡಿದೆ ಅಂತ ಬೆಂಕಿ? ಅಲ್ಲಿಂದ ಆ ಕಡೆ ಅಲ್ಲಿ ಆ ಕರೆಯಲ್ಲಿ ಬಂತು. ಮತ್ತು ಇಲ್ಲಿಂದಲೇ ನಂದಿಸಲಿಗೆ ಅವರು ಹೋದು ಫೈರ್ ಸರ್ವಿಸ್ನವರು. ಏನೆಲ್ಲ ನಷ್ಟ ಆಗಿದೆ ಪೊನ್ನಪ್ಪರ? ನಷ್ಟ ಅದರೊಳಗೆ ಏನಿಲ್ಲ, 2-3 ಜೀಪುಗಳು ಹೊತ್ತಿದೆ ಸ್ವಲ್ಪ. ಮತ್ತು ಒಳಗಿದ್ದ ಸ್ಪೇರ್ಸ್ ಯಾವುದಿಲ್ಲ, ಟೈರ್ಗಳು ಬಿಚ್ಚಾಕಿದ್ದು ಯಾರ್ದಿಲ್ಲ. ನಮ್ಮ ಕೆಲಸ ಮಾಡೋಂಥ ಎಲ್ಲ ಮೋಟ್ರುಗಳೆಲ್ಲ ಹೋಗಿದೆ. ಇನ್ನೆಲ್ಲ ಹೊಸದಾಗಿ ಮಾಡಬೇಕೆಲ್ಲ, ಟೂಲ್ಸ್ ನಟ್ಟದೆಲ್ಲ. ಅವರು ಹೇಳ್ತಾ ಇದ್ದಾರೆ ಬಹುಶಃ ಎಲ್ಲವೂ ನಷ್ಟ ಆಗಿರುವಂಥದ್ದು. ತುಂಬ ಈ 4 ದಶಕದಿಂದ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಅನೇಕರಿಗೆ ಉದ್ಯೋಗವನ್ನು ಕೂಡ ನೀಡಿರುವಂಥದ್ದು. ಆದರೆ ಅದೆಲ್ಲವೂ ಕೂಡ ಇಲ್ಲಿ ಬಂದಿರುವಂಥ, ಇಲ್ಲಿ ಕೆಲಸಕ್ಕೆ ಬಂದಿರುವಂಥ ಜೀಪ್ ಇರ್ಬೋದು, ಇತರ ವಾಹನಗಳಿರ್ಬೋದು, ಎಲ್ಲವೂ ಕೂಡ ಈ ಒಂದು ಬೆಂಕಿಯಲ್ಲಿ ನಷ್ಟ ಆಗಿರುವಂಥದ್ದು. ಇಲ್ಲಿ ಏನೆಲ್ಲ ಇತ್ತು? ಇಲ್ಲಿ ಕಂಪ್ರೆಸರು, ಡ್ರಿಲ್ಲಿಂಗ್ ಮಿಷನು, ಅವರಸ್ ಮತ್ತು ದೊಡ್ಡ ಡ್ರಿಲ್ಲು, ಮತ್ತು ಸಣ್ಣ ನಮ್ಮ ವೆಲ್ಡಿಂಗ್ನ ಸಾಮಾನು ಸಂಬಂಧಪಟ್ಟ ಎಲ್ಲ ಇತ್ತು. ಟೈರ್ಗಳು, ಡಿಸ್ಕ್ಗಳು ಎಲ್ಲ ಹೊಸ ಸಾಮಾನುಗಳೆಲ್ಲ ಅಟ್ಟದಲ್ಲಿ ಇರ್ತವೆಲ್ಲ. ಮತ್ತು ಆಫೀಸ್ ರೂಮಲ್ಲಿ ಕೆಳಗಿದ್ದು ಅದು ಎಷ್ಟಾದರೆ ವ್ಯಾಲಿಗೆ ನಮಗೆ ಲೆಕ್ಕ ಸಿಕ್ಕುವುದಿಲ್ಲ, ಅಷ್ಟು ಹೋಗಿದೆ ನೋಡಿ. ಇಲ್ಲೆಲ್ಲ ಕಾಣ್ತಲ್ಲ, ಅದೆಲ್ಲ ಕಾಸ್ಟ್ಲಿ ಸಾಮಾನುಗಳೆಲ್ಲ. ಅಂದರೆ ವ್ಯಾಲಿಗೆ ಇಷ್ಟು ಅಂತ ಹೇಳಲಿಕ್ಕೆ ಅಂದಾಜು ವ್ಯಾಲಿ ನಾವು ಕೊಟ್ಟಿದ್ದೇವೆ. ಸರ್ವಿಸಸ್ನವ್ರು ಇನ್ಸ್ಪೆಕ್ಟರ್ ಬರುವಾಗ ನಾವೊಂದು 18 ಲಕ್ಷ, ಅವ್ರದ್ದೊಂದು 17 ಲಕ್ಷ ಕೊಟ್ಟಿದ್ದೇವೆ. ಮತ್ತು ಇದೆಲ್ಲ ಹೋಯ್ತಲ್ಲ, ಎಲ್ಲ ರೀಸೆಟ್ ಮಾಡಬೇಕತ್ತೆ, ಎಲ್ಲ ತೆಗೆದು ಡ್ಯಾಮೇಜ್ ಮಾಡಬೇಕಷ್ಟೆ ಅದನ್ನೆಲ್ಲ. ನಮ್ಮದು ವರ್ಕ್ಶಾಪ್ ಆಚಿದ್ದದು ಪ್ರೈವೇಟ್ ಮೋಟರ್ಸ್. ಆಗ ಅಲ್ಲಿಂದ ನಾವು ಇಲ್ಲಿ ಶಿಫ್ಟ್ ಮಾಡಿದ್ದು, ಜಾಗ ಸೇಲ್ ಆಯಿತು. ನಾವು ಲೀಸಿಗೆ ಇದ್ದದ್ದು. ಇಲ್ಲಿ ಬಂದೆಷ್ಟು ವರ್ಷ ಆಯಿತು? ಇಲ್ಲಿ ಬಂದಿದ್ದು 9 ವರ್ಷ, 9-8 ವರ್ಷ ಆಯಿತು. ಅಲ್ಲಿ ನಮ್ಮದು ಸರ್ ನಮ್ಮದು 35 ವರ್ಷ. ಅಲ್ಲಿ ನಮ್ಮದೆಲ್ಲ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಾಗಿತ್ತು. IT ಪಾಲಿಟೆಕ್ನವ್ರದ್ದು, ಇಂಜಿನಿಯರಿಂಗ್ ಕಾಲೇಜಿನವರೆಲ್ಲ ಮಕ್ಕಳು ಎಷ್ಟೋ ಮಂದಿ ಇಲ್ಲಿ ಕಲಿತು ಹೋಗಿದ್ದಾರೆ. ಎಷ್ಟೋ ಹೋಗಿರೋಂಥದ್ದು ಕೆಲಸದಲ್ಲಿದ್ದಾರೆ. ಅವರಿಗೆ ಟ್ರೈನಿಂಗ್ ಮಾಡಿದ ಸರ್ಟಿಫಿಕೇಟ್ ಕೊಟ್ಟರೆ ಕಂಪನಿಯಲ್ಲಿ ಜಾಬಿಗೆ ಆಗ್ತದೆ. ನಾವೇನು ಬಯಸದೆ ನಮ್ಮ ಕೈಯಿಂದವರಿಗೆ ಏನಾರು ಕಾಪಿ ಕೊಟ್ಟು ಮಾಡಿದ್ವಿ. ನಾವು ಅವ್ರದ್ದು ಏನು ಬಯಸ ತಗೊಳ್ಳಿಲ್ಲ.
ಗೌರ್ಮೆಂಟಿಂದ ಅದೇ ಪುನಃ ಹೇಳುವಂಥ ಸಂದರ್ಭದಲ್ಲಿ ಒಂದು ರೀತಿ ಟ್ರೈನಿಂಗ್ ಸೆಂಟರ್ನ ಹಾಗೆ ಇತ್ತು ಅಂತ ಈ ಒಂದು ಸಂಸ್ಥೆ ನೂರಾರು ಸಾವಿರಾರು ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸರ್ಟಿಫಿಕೇಟ್ ಕೊಟ್ಟರೆ ಜಾಬ್ ಸಿಗುವಂಥದ್ದು ಬಹುಶಃ ಹಾಗಾಗಿ ಎಷ್ಟೋ ಕುಟುಂಬಗಳನ್ನು ಬೆಳಗಿಸಿದಂಥ ಎಷ್ಟು ಮಂದಿ ಇದ್ದಾರೆ ಕೆಲಸಕ್ಕೆ? ಶುರುವಿಗೆ 25 ಈಗ ಒಂದು 8 ಜನ ಇದ್ದಾರೆ. ಈ ಬೆಂಕಿ ಅವಘಡಕ್ಕೆ ತುತ್ತಾಗಿರುವಂತಹ ಮತ್ತೊಂದು ಸಂಸ್ಥೆ ಧೂಮಾವತಿ ಇಂಡಸ್ಟ್ರೀಸ್. ಇದು ಕೂಡ ಲಕ್ಷಾಂತರ ರೂಪಾಯಿ ಇಲ್ಲೂ ಕೂಡ ಈ ಸಂಸ್ಥೆಯಲ್ಲಿ ನಷ್ಟ ಆಗಿರುವಂಥದ್ದು. ನಿಮಗೆ ಯಾವಾಗ ಈ ವಿಷಯ ಗೊತ್ತಾಯಿತು? ನನಗೆ ರಾತ್ರಿ 12:30 ಗಂಟೆಗೆ ಗೊತ್ತಾಯಿತು. 12 ಗಂಟೆಗೆ ನಮ್ಮ ಕುರುಂಜಿ ಸಂದೇಶನ ಫೋನ್ ಮಾಡಿ ಹೇಳಿದರು. ಆಮೇಲೆ ಹೀಗೆ ಬೆಂಕಿ ಬಿದ್ದಿದೆ, 2 ಗ್ಯಾರೇಜ್ ಹೊತ್ತುತ್ತಾ ಉಂಟು ಅಂತ. ನಾನು ಮನೆಯಿಂದ ಬರುವಾಗ 12:50 ಆಗಿದೆ. ಆಮೇಲೆ ಬಂದು ಫೈರ್ ಸರ್ವಿಸ್ನವರೆಲ್ಲ ಬಂದಿದ್ದರು. ಎಲ್ಲ ಕೆಡಿಸಿ ಆಗುವಾಗ ಸಾಧಾರಣ 2:30 ಗಂಟೆ ಆಗಿದೆ. ನಮಗೆ ನಾವು ಬರಲಿಕ್ಕೆ ಒಂದು 10 ನಿಮಿಷ ಮುಂಚೆ ಅವರು ಬಂದಿದ್ದಾರೆ. ಬಂದೆಲ್ಲ ಕೆಡಿಸಿ ಆಗಿ ಹೋಗುವಾಗ 12:30 ಗಂಟೆ ಅಲ್ಲ 2:30 ಗಂಟೆ ಆಗಿದೆ ಅವರು ಹೋಗುವಾಗ. ಎಲ್ಲ ಅಷ್ಟೊತ್ತಾಗಿದೆ. ಎಷ್ಟು ವರ್ಷ ಆಯಿತು ಇಲ್ಲಿ? ನಾವು 10 ವರ್ಷ ಆಯಿತು ಇಲ್ಲಿ. ಆಗಿ 10 ವರ್ಷ ಅಲ್ಲ ಮೊದಲಿದ್ರ? ಅಲ್ಲ ಇಲ್ಲೇ ಆಗಿ 10 ವರ್ಷ. ಮೊದಲು ಬೇರೆ ಕಡೆ ಇದ್ದೆ. ಏನೆಲ್ಲ ನಷ್ಟ ಆಗಿದೆ? ವೆಲ್ಡಿಂಗ್ ಮಿಷನ್, ಮತ್ತು ಡ್ರಿಲ್ಲಿಂಗ್ ಮಿಷನ್, ಗ್ರೈಂಡಿಂಗ್ ಮಿಷನ್, ಟೂಲ್ಸು, ಮತ್ತು ಕೆಲವು ಡಾಕ್ಯುಮೆಂಟು, ಆಮೇಲೆ ವರ್ಬು ಇದೆಲ್ಲ ಮೆಲ್ಟಾಗಿ ಹೋಗಿದೆ. ಅಂದಾಜೊಂದು 15 ಲಕ್ಷದವರೆಗೆ ನನಗೆ ಇದು ಮಾಡೆಲ್ಲ ಆಗುವಾಗ ಒಂದು 15 ಲಕ್ಷದ ಮೇಲೆ ಹೋಗ್ಬೋದು. ಕೆಲಸಗಾರರು ಇದ್ದಾರೆ? ನಾವು 4 ಜನ ಇದ್ದೇವೆ. ಇದು ಧೂಮಾವತಿ ಇಂಡಸ್ಟ್ರೀಸ್ನಲ್ಲಿ ನಡೆದಿರುವಂಥ ಒಂದು ಅಗ್ನಿ ದುರಂತದ ಮಾಹಿತಿಯನ್ನು ಅದರ ಮಾಲಕರು ನೀಡಿರುವಂಥದ್ದು. ಒಟ್ಟು 2 ಸಂಸ್ಥೆಗಳೇನಿದೆ ಅದರಲ್ಲಿ ದೊಡ್ಡ ಪ್ರಮಾಣದ ನಷ್ಟ ಉಂಟಾಗಿದೆ. ಎಲ್ಲವೂ ಕೂಡ ಆರಂಭದಿಂದಲೇ ಆರಂಭಿಸಬೇಕಾದಂತಹ ಒಂದು ಪರಿಸ್ಥಿತಿ 2 ಸಂಸ್ಥೆಗಳು ಇವೆ. ಸಾಕಷ್ಟು ಕೆಲಸದವರು ಕೂಡ ಇಲ್ಲಿದ್ದರು. ನೂರಾರು ಮಂದಿಗೆ ಪ್ರಯೋಜನ ಕೂಡ ಆಗ್ತಾ ಇರುವಂಥದ್ದು. ಹಾಗಾಗಿ ನಷ್ಟ ಸಂಭವಿಸಿರುವಂಥದ್ದು. ಈ ಒಂದು ದುರಂತ ಸ್ಥಳದಿಂದ ಕ್ಯಾಮರಾ ಪರ್ಸನ್ ಅನಿಲ್ ಸಂಪಾ ಜೊತೆ ನಾನು ದುರ್ಗಾಕುಮಾರ್ ನಾಯಕ, ಸುದ್ದಿ ನ್ಯೂಸ್ ಸುಳ್ಯ.